ಎಲ್ಲಿದ್ಲು ಲಕ್ಷ್ಮಣ? ಹೇ ಲಕ್ಷ್ಮಣ, ಹೇ ಲಕ್ಷ್ಮಣ, ಅಲ್ಲಿ ಯಾಕೆ ಹತ್ತಿದ್ಯೋ? ಲಕ್ಷ್ಮಣ, ಯಾಕೋ ಬೇಕಿತ್ತು ನಿನಗಿದೆಲ್ಲ? ಲಕ್ಷ್ಮಣ, ನೀನೇನು ದೊಡ್ಡ ಹೀರೋ ನೀನು ಅಲ್ವೋ? ಅನು ಮನೇಲಿಲ್ಲ ಅಂದ್ರೆ ವೀರೇಂದ್ರ ಸ್ಟೇಷನ್ಗೆ ಯಾಕೋ ಹೋಗ್ಬೇಕಾಗಿತ್ತು ನಿನಗೆ. ಮೊದಲೇ ಅವನು ನಮ್ಮ ಮೇಲೆ ಕತ್ತಿ ಮಸೀತಾ ಇದ್ದಾನೆ. ಸ್ಟೇಷನ್ಗೆ ಹೋಗಿ ಅವನ ಹತ್ರ ಏಟ್ ತಿನ್ಕೊಂಬರೋ ಕರ್ಮ ಯಾಕೋ ಬೇಕಿತ್ತು ನಿನ್ಗೆ? ಅವನು ನಿನ್ನ ಹೆಂಡತಿ, ಒಪ್ಕೋತೀನಿ. ಅವಳನ್ನ ಹುಡ್ಕ್ಬೇಕಾದ್ದು ನಿನ್ನ ಧರ್ಮ, ಅದನ್ನು ಒಪ್ಕೋತೀನಿ. ಅದು ಅಲ್ಲೆಲ್ಲೋ ಹೋಗಿ ಹುಡ್ಕಾಡಿದ್ರೆ ಸಿಗ್ತಾಳೇನೋ ಅವಳು? ನೀನ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಲಕ್ಷ್ಮಣ. ಸಿಂಧು ತೀರ್ಕೊಂಡ್ಬಿಟ್ಟಿದ್ದಾಳೆ. ಅವನನ್ನ ನಾವು ಉಳಿಸ್ಕೋಬೇಕು ಕಣೋ. ಅವಳಿಗೆ ನೀನೇ ಸರ್ವಸ್ವ. ಅಲ್ಲ, ನೀನು ವೀರೇಂದ್ರನ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ, ಅವ್ನ ಗನ್ ತಗೊಂಡು ಶೂಟ್ ಮಾಡಿದ್ರೆ ಏನಾಗ್ತಿತ್ತು ನಿನ್ನ ಗತಿ? ಸತ್ತು ಹೋಗ್ತಿದ್ದೆ ಕಣೋ, ಸತ್ತು ಹೋಗ್ತಿದ್ದೆ. ಅರ್ಥ ಆಗುತ್ತೇನೋ ನಾನು ಹೇಳಿದ್ದು? ಸತ್ತೇ ಹೋಗ್ತೀನಿ ನಾನು. ಬದುಕೋ ಯಾವ ಆಸೆನೂ ಇಲ್ಲ. ಇಲ್ಲಿ ಅಕ್ಕಿ ಸತ್ರೇನೆ ಎಲ್ಲ ಸರಿ ಹೋಗೋದು. ಬದುಕಿದ್ದು ಏನ್ ಸಾಧಿಸಿಲ್ಲ ನಾನು. ಎಲ್ರಿಗೂ ನೋವು ಕೊಟ್ಟೆ ಅಷ್ಟೇ. ಏ ತಮಾಷೆ ಮಾಡ್ಬೇಡ್ವೋ. ಇಳಿದು ಬಾರೋ, ಆ ಕಡೆ ಪಾತಾಳ ಬಾರೋ, ಇಳಿದು. ಅನು ಸಿಗಲ್ಲ ಅಂದ್ರೆ ನನ್ಗೂ ಬದುಕೋ ಆಸೆ ಇಲ್ಲ ದೊಡ್ಡಪ್ಪ. ನೋಡು, ಅನು ಸಿಕ್ಕಲ್ಲ ಅಂತ ಯಾರು ಹೇಳಿದ್ರು? ಅವಳು ಮನಸ್ಥಿತಿ ಪರಿಸ್ಥಿತಿ ಏನು ಅಂತ ನಿನ್ಗೆ ಗೊತ್ತಲ್ವಾ? ಎಲ್ಲೋ ಹೋಗಿರ್ತಾಳೆ, ಅವಳು ಬಂದೇ ಬರ್ತಾಳೆ. ನೋಡೋ ಲಕ್ಷ್ಮಣ, ಹುಚ್ಚಾಟ ಒಳ್ಳೇದಲ್ಲ. ಇಳಿದು ಬಾರೋ ಪುಣ್ಯಾತ್ಮ, ಇಳಿದು ಬಾ. ಅನುಗೆ ಹೀಗೆಲ್ಲ ಆಗೋದಕ್ಕೆ ನಾನೇ ಕಾರಣ ಅಲ್ವಾ? ನನ್ನಿಂದ ಶುರು ಆಗಿದ್ದು, ನನ್ನಿಂದ ಮುಗ್ದೋಗ್ಲಿ. ಯಾಕೆ ಬದುಕಿರ್ಬೇಕು ನೋಡಪ್ಪ ನಾನು ಈ ಪ್ರಪಂಚಕ್ಕೆ? ಏಯ್, ನೀನ್ ಆಡೋ ಮಾತನಷ್ಟೇ ವಾಸ್ತವನು ಸರಳವಾಗಿದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಲೋ ಲಕ್ಷ್ಮಣ, ನೀನು ಸತ್ರೆ ಸಮಸ್ಯೆ ಬಗೆಹರಿಯೋದಿಲ್ವೋ, ಸಂಕಷ್ಟ ಇನ್ನೂ ಜಾಸ್ತಿ ಆಗುತ್ತೆ. ತಲೆಯಲ್ಲಿ ಮೆದುಳು ಅನ್ನೋದು ಏನಾದ್ರೂ ಸ್ವಲ್ಪ ಕೆಲಸ ಮಾಡ್ತಿದ್ರೆ ಯೋಚನೆ ಮಾಡಿ ನೋಡು. ಅನು ಬರ್ತಾಳೆ, ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅವಳ ಗತಿ ಏನು? ನಿನ್ನ ಅಪ್ಪ ಅಮ್ಮ ಏನ್ ಮಾಡ್ಬೇಕು? ಸಮಾಜ ಏನನ್ನತ್ತೆ? ನಾವೆಲ್ಲ ನೆಮ್ಮದಿಯಿಂದ ಬದುಕೋಕ್ಕಾಗುತ್ತೇನೋ? ಹೇಳಿ ನೀನು, ರಣ ಹೇಳಿ ನೀನು. ಸತ್ಯನ ಎದುರಿಸಿ ಗೆಲ್ಬೇಕೆ ಹೊರತು ಅಲ್ಲಿಂದ ಹಾರಿ ಸಾಯ್ತೀನಿ ಅನ್ನೋದಲ್ಲ. ಇಳಿಯ ಕೆಳಗೆ. ಮನೇಲಿ ಜಾನಕಿ ರಾಮ, ರಾಜೀವಿ ಎಲ್ಲ ಕಾಯ್ತಿರ್ತಾರೆ. ಬಾರ ಹೋಗೋಣ. ದೊಡ್ಡಪ್ಪ, ನನಗೆ ಸಾಕಾಗೋಗಿದೆ. ಇದು ನಾನಾಗೆ ತಂದ್ಕೊಂಡಿದ್ದಲ್ಲ, ತಾನಾಗೆ ಆಗ್ತಿರೋದು. ನಾನು ಅನ್ನೋನ ಹೆಂಡತಿ ಅಂತ ಒಪ್ಕೊಳಕ್ ತಯಾರಿದ್ರು, ಅವಳಿದಕ್ಕೆ ತಯಾರಿಲ್ಲ. ಈಗ ಎಲ್ಲ ಸರಿ ಹೋಗ್ತಿದ್ರೆ ಇವಳ ಕತೆ ಹೀಗಾಗಿದೆ. ಸಿಂಧು ಆತ್ಮ ಯಾಕೆ ಕಾಡ್ತಿದೆ? ಅನ್ನು ಏನ್ ತಪ್ಪು ಮಾಡಿದಾಳೆ? ನಾನ್ ಸತ್ತೋದ್ರೆ ಸಿಂಧು ಆತ್ಮಕ್ಕೂ ಶಾಂತಿ ಸಿಗುತ್ತೆ, ಅನ್ನೋನು ನೆಮ್ಮದಿಯಿಂದ ಇರ್ತಾಳೆ ಅಲ್ವಾ? ಅನು ನೆಮ್ಮದಿಯಿಂದ ಇರ್ತಾಳೆ ಅಂತ ಹೇಗೋ ಹೇಳ್ತೀಯ? ಅನುಗೆ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಕಣೋ. ಅವಳಿಗೆ ಅದನ್ನ ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ ಅಷ್ಟೇ. ಪಾಪ, ಸೂತ್ಕದ ಮನೆಯಲ್ಲಿ ಸಂಭ್ರಮ ಪಡೋದಕ್ಕೆ ಹೇಗೋ ಸಾಧ್ಯ? ಮೊದಲು ಗೊಂದಲಗಳೆಲ್ಲ ಕಳೀಲಿ, ಆಮೇಲೆ ಕೂತು ಯೋಚನೆ ಮಾಡೋಣ. ಮನೇಲಿ ಜಾನಕಿ ರಾಮ, ರಾಜೀವಿ ಎಲ್ಲ ಕಾಯ್ತಾ ಇದ್ದಾರೆ. ಬಾರೋ ಹೋಗೋಣ, ಬಾರೋ.
ಪುಣ್ಯಾತ್ಮ ನೀನು ಮೊದ್ಲು ಕೆಳಗಿಳಿಯೋ. ಆ ಕಡೆ ಪಾತಾಳ. ಹೆಚ್ಚು ಕಡಿಮೆ ಆದ್ರೆ ನಾವೆಲ್ಲ ಸೇರಿ ಹುಡ್ಕೋಣ. ಅವಳು ಸಿಕ್ಕೇ ಸಿಗ್ತಾಳೆ. ಇಳಿಯೋ ಇಳಿಯೋ. ಬಾರೋ ಹೋಗೋಣ. ಬಾರೋ ಇಳಿಯೋ. ಬಾರೋ ಇಳಿಯೋ. ಲಕ್ಷ್ಮಣ ಬಾರೋ, ಕೈ ಮುಗಿತೀನಿ ಬಾರೋ.